ವೀಕ್ಷಕರೇ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಹಿಂದೂ ವಿರೋಧಿ. ಆತನಿಗೆ ಹಿಂದೂ ಧರ್ಮದ ಬಗ್ಗೆ ಯಾವುದೇ ಗೌರವ ಇಲ್ಲ. ಆತ ಮಾಡ್ತಿರೋದೆಲ್ಲ ಹಿಂದೂ ವಿರೋಧಿ ಕೆಲಸ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಮಾತಾಡೋದನ್ನ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋದನ್ನ ನಿಮ್ಮಲ್ಲಿ ಬಹುತೇಕ ಜನ ನೋಡಿರ್ತೀರ. ಆದರೆ ವಿಜಯ್ ನಿಜಕ್ಕೂ ಹಿಂದೂ ವಿರೋಧಿನ? ಬನ್ನಿ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜಯರವರ ನಿಜ ಮುಖವನ್ನು ತಿಳಿಯೋಣ. ವೀಕ್ಷಕರೇ, ಈ ಸಿಎಂ ವಿಜಯರವರ ವಿಶೇಷತೆ ಏನಪ್ಪ ಅಂದರೆ, ಅವರು ತಮ್ಮ ವಿರುದ್ಧ ಬರುವಂಥ ಯಾವುದೇ ಆರೋಪಗಳಿಗೆ ತಲೆಕೆಡಿಸಿಕೊಳ್ಳಲ್ಲ, ಹಾಗೂ ಅದಕ್ಕೆ ಮಾತಿನ ಮೂಲಕ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಯಾವ ಆರೋಪಗಳಿಗೂ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳದಂಥ ಅವರು ಕೆಲಸದ ಮೂಲಕ ಹಾಗೂ ತಮ್ಮ ನಡೆನುಡಿ ಆಚರಣೆ ಮೂಲಕ ಉತ್ತರ ಕೊಡ್ತಾರೆ. ಇವರ ಮೇಲೆ ಇರುವಂಥ ಆರೋಪಗಳಲ್ಲಿ ಅತಿ ಮುಖ್ಯವಾದದ್ದು ಅವರೊಬ್ಬ ಹಿಂದೂ ವಿರೋಧಿ ಎಂಬ ದೂರು. ಅವರು ಕ್ರಿಶ್ಚಿಯನ್ ಆದರೂ ಕೂಡ ಸಿನಿಮಾಗಳಲ್ಲಿ ಬಹುತೇಕ ಹಿಂದೂ ಪಾತ್ರಧಾರಿಯಾಗಿಯೇ ನಟಿಸಿದ್ದಾರೆ. ಸಿನಿಮಾ ವಿಷಯ ಬಿಡಿ, ಅಸಲಿ ಬದುಕಿನಲ್ಲೂ ಕೂಡ ವಿಜಯ್ ಸರ್ವಧರ್ಮ ಸಮನ್ವಯ ವ್ಯಕ್ತಿ. ಇದೇ ಜೂನ್ 12ನೇ ತಾರೀಕು ನಮ್ಮ ಕೊಲ್ಲೂರಿಗೆ ಬಂದು ಶ್ರೀ ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಸಹಜವಾಗಿಯೇ ದೇವಿ ದರ್ಶನವನ್ನು ಪಡೆದಿದ್ದರು. ನಟ ವಿಜಯ್ ನಮ್ಮ ಕರ್ನಾಟಕ ಕೊಲ್ಲೂರು ಕ್ಷೇತ್ರಕ್ಕೆ ದರ್ಶನಕ್ಕೆ ಬಂದಿದ್ದು ಎಲ್ಲರಿಗೂ ಅನಿರೀಕ್ಷಿತ ಆಶ್ಚರ್ಯ ಹಾಗೂ ತವಕವನ್ನು ಉಂಟು ಮಾಡಿತು. ಅವರು ಇಲ್ಲಿಗೆ ಅತ್ಯಂತ ಸರಳವಾಗಿ ಬಂದು ಸಾದಾಸೀದಾ ಹಿಂದೂ ಭಕ್ತನ ಹಾಗೇನೆ ಬಂದಿದ್ರು. ಅವರ ಈ ವಿಸಿಟ್ನಲ್ಲಿ ಯಾವುದೇ ತರಹದ ಆಡಂಬರದ ಪ್ರಚಾರತೆ, ಪ್ರಿಯತೆ ಅಥವಾ ತೋರಿಕೆ ಛಾಯೆ ಕಾಣಲಿಲ್ಲ. ಇದೇ 2026 ಜೂನ್ 12ನೇ ತಾರೀಕು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟ ಅವರ ಕೈಯಲ್ಲಿ ಕೆಂಪು ದಾರವನ್ನು ಕಟ್ಟಿಕೊಂಡು ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನು ಮಾಡಿದ್ರು. ದೇವಸ್ಥಾನಕ್ಕೆ ಹೋಗುವಂತ ಮೊದಲು ಪವಿತ್ರ ದಾರದ ಕಂಕಣವನ್ನು ಕೈಗೆ ಕಟ್ಟಿಕೊಂಡು ಸಾಂಪ್ರದಾಯಿಕ ಕೆಂಪು ಶಲ್ಯವನ್ನು ಧರಿಸಿ ಪೂಜೆ ಮಾಡಿದರು. ಇದರ ಜೊತೆ ಸುಮಾರು 1.6 kg ತೂಕದ ಬೆಳ್ಳಿ ಕತ್ತಿಯನ್ನು ದೇವಿಗೆ ಸಮರ್ಪಣೆ ಮಾಡಿದರು. ಯಾವುದೇ ವಿಶೇಷ ಸಂಕಲ್ಪ ಇಲ್ಲದಂತೆ ಸಾಮಾನ್ಯ ಭಕ್ತರಂತೆ 25ರಿಂದ 30 ನಿಮಿಷ ಪೂಜೆಯನ್ನು ಮಾಡಿದರು. ಇದು ಅವರಲ್ಲಿ ಇರುವಂಥ ನಿಷ್ಕಲ್ಮಶ ಭಕ್ತಿ ಹಾಗೂ ಭೇದವಿಲ್ಲದಂಥ ಧಾರ್ಮಿಕ ಸಾಮರಸ್ಯಕ್ಕೆ ಸ್ಪಷ್ಟ ಸಾಕ್ಷಿ. ಇನ್ನು ಈ ವಿಜಯ್ ಒಬ್ಬ ದೇಶದ್ರೋಹಿ, ಅವರಿಗೆ ರಾಷ್ಟ್ರದ ಬಗ್ಗೆ ಯಾವುದೇ ಅಭಿಮಾನ ಇಲ್ಲ ಎಂದು ತುಂಬ ಕೇಳಿ ಬರುತ್ತಿತ್ತು ಅನ್ನೋದು ಅವರ ಮೇಲೆ ಇರುವಂಥ ಎರಡನೇ ಮುಖ್ಯ ಆರೋಪ. ಆದರೆ ಸಿಎಂ ವಿಜಯ್ ಅದಕ್ಕೆ ಪ್ರತ್ಯುತ್ತರವಂತೆ ವಂದೇ ಮಾತರಂ ಗೀತೆಯನ್ನು ಪೂರ್ತಿ ಹಾಡಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದರು. 2028 ಮೇ 10ನೇ ತಾರೀಕು ಮುಖ್ಯಮಂತ್ರಿಯಾಗಿ ತಾವು ಪ್ರಮಾಣ ವಚನ ಸ್ವೀಕರಿಸಿದಂಥ ದಿನ. 50 ವರ್ಷದ ಸಂಪ್ರದಾಯವನ್ನೇ ಮುರಿದು ಮೊದಲ ಬಾರಿಗೆ ವಂದೇ ಮಾತರಂ ರಾಷ್ಟ್ರಗೀತೆಯನ್ನು ಪೂರ್ತಿ ಹಾಡಿಸಿದ್ದರು. ಕೇಂದ್ರ ಗೃಹ ಸಚಿವಾಲಯದ 2028 ಜನವರಿ 28 ಆದೇಶದಂತೆ ತಮಿಳು ನಾಡಗೀತೆಗಿಂತಲೂ ಕೂಡ ಮೊದಲು ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯ ಮಾಡಲಾಗಿತ್ತು. ಇದರಿಂದಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಮೂಲ ತಮಿಳು ತಾಯಿ ವಾಳ್ಗೆ ಎಂಬ ಅವರ ತಮಿಳು ನಾಡಗೀತೆ 3ನೇ ಸ್ಥಾನಕ್ಕೆ ಹೋಗಿತ್ತು. ಇದು ಇತ್ತೀಚೆಗೆ ಅಲ್ಲಿ ದೊಡ್ಡ ವಿವಾದ ಕೂಡ ಆಗಿತ್ತು. ತಮಿಳುನಾಡಿನ ಜನಗಳಲ್ಲಿ ಕಳೆದ 50 ವರ್ಷಗಳಿಂದ ಡಿಎಂಕೆ ಹಾಗೂ ಇತರೆ ಆಡಳಿತಾರೂಢ ಪಕ್ಷಗಳ ಮೊದಲು ತಮಿಳಿನ ನಾಡಗೀತೆಯನ್ನು ಹಾಡಿಸುತ್ತಿದ್ವು. ಈಗ ವಂದೇ ಮಾತರಂ ಹಾಗೂ ಜನಗಣಮನ ಗೀತೆಗಳ ನಂತರ ಕೊನೆಯದಾಗಿ ತಮಿಳು ನಾಡಗೀತೆ ಹಾಡುವಂತೆ ಸಿಎಂ ವಿಜಯ್ ನೂತನ ನಿಯಮವನ್ನು ಜಾರಿ ಮಾಡಿದರು. ಹಾಗಾಗಿ ಇನ್ನು ಮುಂದೆ ಅಲ್ಲಿಯ ಶಾಸಕಾಂಗ ಸಭೆಯಲ್ಲಿ ರಾಷ್ಟ್ರಗೀತೆಗೆ ಮೊದಲ ಆದ್ಯತೆ ಸಿಕ್ಕಿದೆ. ಕೇಂದ್ರದ ಆದೇಶದ ಪ್ರಕಾರ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಗೂ ಜನಗಣಮನ ಗೀತೆಗಳನ್ನು ಮೊದಲು ಹಾಡಬೇಕು ಅಂತ ತಮಿಳುನಾಡು ಸರ್ಕಾರ ಪಾಲಿಸ್ತಾ ಇದೆ. ಇದು ನಾಡ ಜನರಿಗೆ, ತಮಿಳು ಭಾಷೆಗೆ ಇವರು ಮಾಡಿದಂಥ ಅವಮಾನ ಅಂತ ಡಿಎಂಕೆ ಪಕ್ಷದವರು ಇದನ್ನು ವಿರೋಧ ಮಾಡಿದರು. ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಂತೆ ವಂದೇ ಮಾತರಂ ಹಾಗೂ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಗೀತಾಂಜಲಿಯ ಒಂದು ಮುಖ್ಯ ಭಾಗ ಆದಂಥ ರಾಷ್ಟ್ರಗೀತೆಯನ್ನು ಗೌರವಿಸಿ ಆಧರಿಸಿ ಸರ್ಕಾರಿ ಸಭೆಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವುಗಳನ್ನು ಎಲ್ಲರೂ ಮೊದಲು ಹಾಡಬೇಕು ಅಂತ ವ್ಯವಸ್ಥೆ ಕಲ್ಪಿಸಿರುವಂಥ ಸಿಎಂ ವಿಜಯ್ ಹೇಗೆ ದೇಶದ್ರೋಹಿ ಆಗೋದಕ್ಕೆ ಸಾಧ್ಯ ಅಲ್ವಾ? ಇದರ ಜೊತೆ ಸುಮಾರು 246 ಕೋಟಿ ರೂಪಾಯಿಗಳಷ್ಟು ದೇವಸ್ಥಾನದ ಹಣವನ್ನು ವಾಪಸ್ ಮಾಡುವಂತೆ ಮೂಲಕ ಸಿಎಂ ವಿಜಯ್ ಹಿಂದೂ ದೇವಾಲಯಗಳ ಅಭಿವೃದ್ಧಿ ಪರ ನಿಂತಿದ್ದಾರೆ. 2026 ಜೂನ್ 19ನೇ ತಾರೀಕು ಹಿಂದಿನ ಡಿಎಂಕೆ ಸರ್ಕಾರ ಮಂಜೂರು ಮಾಡಿದಂಥ 46 ಯೋಜನೆಗಳನ್ನು ರದ್ದು ಮಾಡಿದಂಥ ವಿಜಯ್ ದೇವಸ್ಥಾನದ ಹಣದಿಂದ ಕಟ್ಟೋದಕ್ಕೆ ಹೊರಟಿದ್ದಂಥ ಸುಮಾರು 29 ಮದುವೆ ಮಂಟಪ ಹಾಗೂ 17 ವಾಣಿಜ್ಯ ಸಂಕೀರ್ಣಗಳ ಒಟ್ಟು 246 ಕೋಟಿ
ರೂಪಾಯಿಗಳ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದರು. ದೇವಸ್ಥಾನದ ಹಣ ಕೇವಲ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ, ಭಕ್ತರ ಸೌಲಭ್ಯಗಳು ಮತ್ತು ಅದರ ಸಕಲ ಜೀರ್ಣೋದ್ಧಾರಕ್ಕೆ ಮಾತ್ರ ಬಳಕೆ ಆಗಬೇಕು ಅಂತ ಈ ಮೂಲಕ ಸ್ಪಷ್ಟ ಆದೇಶವನ್ನು ಹೊರಡಿಸಿದರು. ಇದರಿಂದ ದೇವಸ್ಥಾನಗಳು ದಿವಾಳಿ ಆಗುವುದನ್ನು ತಪ್ಪಿಸಲಾಗಿದೆ ಅಂತ ಅವರ ಸರ್ಕಾರ ಹೇಳಿಕೊಂಡಿದೆ. ವೀಕ್ಷಕರೇ, ಈ ದೇಶದಲ್ಲಿ ನಾವು ನೋಡಿದಂತೆ ಇತರೆ ಧಾರ್ಮೀಯರಿಂದ ಹಿಂದೂ ಮಂದಿರಗಳ ಮೇಲೆ ನಡೆಯುವಂಥ ಮಲತಾಯಿ ಧೋರಣೆ ಹಾಗೂ ಇತರ ಸ್ಕ್ಯಾಮ್ಗಳಿಗೆ ವಿಜಯರವರು ಕೈಗೊಂಡಂಥ ಈ ಒಂದು ನಿರ್ಧಾರಗಳು ಸ್ಪಷ್ಟ ಅಪವಾದ ಅಂತಾನೆ ಹೇಳಬಹುದು. ಹಿಂದೂ ದೇವಾಲಯಗಳ ಹಣವನ್ನು ಹಿಂಪಡೆದುಕೊಂಡು ಅದನ್ನು ಬೇರೆ ಯಾವುದಕ್ಕೆ ಬಳಸದೆ ಕೇವಲ ಧಾರ್ಮಿಕ ಕಾರ್ಯಕಲಾಪ ಹಾಗೂ ಅದರ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಮೀಸಲಿಡಬೇಕು ಮತ್ತು ಬಳಕೆ ಮಾಡಬೇಕು ಅಂತ ಕಟ್ಟು ನಿಟ್ಟಾದಂಥ ರೂಲ್ಸ್ ಅನ್ನು ಮಾಡೋರು ಹೇಗೆ ಧರ್ಮ ವಿರೋಧಿ ಆಗೋದಕ್ಕೆ ಸಾಧ್ಯ ಅಲ್ವಾ? ಯಾವುದೇ ದೇವಸ್ಥಾನದ ಹಣ ಧಾರ್ಮಿಕ ಉದ್ದೇಶಕ್ಕೆ ಮಾತ್ರ ಅಂತ ಹೇಳಿಕೆಯನ್ನು ಕೊಟ್ಟು ದೇವಾಲಯಗಳ ಸ್ವಾಯತ್ತತೆಗೆ ಒತ್ತು ಕೊಟ್ಟಿರುವಂಥ ವಿಜಯರವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಹಿಂದೂ ಮಂದಿರ ಮತ್ತು ಮಠ ಮಾನ್ಯಗಳಿಗೆ ದ್ರೋಹ ಮಾಡದೆ ಅವುಗಳ ಸುಧಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೊಲ್ಲೂರು ಭೇಟಿಯ ವೇಳೆ ಯಾವುದೇ ರಾಜಕೀಯ ಸಂಕಲ್ಪ ಮಾಡದೆ ಕೇವಲ ಸಾಮಾನ್ಯ ಭಕ್ತನಾಗಿ ಅವರು ಪೂಜೆ ಮಾಡಿದ್ದು ಬಹುದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಈ ಹಿಂದೆ ನಾಡಿನ ಮಾಜಿ ಸಿಎಂಗಳಾದಂಥ ನಟ ದಿವಂಗತ ಶ್ರೀ MGR ಮತ್ತು ಶ್ರೀಮತಿ ಜಯಲಲಿತಾ ಕೊಲ್ಲೂರಿಗೆ ಬಂದಿದ್ದರು. ಅವರು ನಂತರ ಬಂದಂಥ ತಮಿಳುನಾಡಿನ 3ನೇ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. CM ವಿಜಯರವರು ಕೇವಲ ಮಾತಿನ ಮಲ್ಲ ಮಾತ್ರ ಅಲ್ಲ, ಅವರು ವಿಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಮಹತ್ತರ ಬದಲಾವಣೆ ತರುವಂಥ ಗುರಿ ಹೊಂದಿರುವಂಥ ಅಧಿಕಾರ ಬಂದಂಥ ಹೊಸದರಲ್ಲಿ ಧರ್ಮಾಧಾರಿತ ರಾಜಕಾರಣವನ್ನು ಮಾಡಲಿಲ್ಲ. ಹೋರಾಟಗಾರರು ಅಂತ ಕರೆಸಿಕೊಂಡಂಥ ಶ್ರೀ ಪೆರಿಯಾರವರ ಎಲ್ಲ ತತ್ವಾದರ್ಶಗಳನ್ನು ಕೂಡ ನಾನು ಪಾಲಿಸುತ್ತೇನೆ. ಆದರೆ ಅವರ ಧರ್ಮ ವಿರೋಧದ ನಿಲುವನ್ನು ಮಾತ್ರ ನಾನು ಒಪ್ಪುವುದಿಲ್ಲ. ನಾನು ಎಲ್ಲ ಧರ್ಮಗಳನ್ನು ಕೂಡ ಹಾಗೂ ಅವರ ಆಚರಣೆಗಳನ್ನು ಕೂಡ ಗೌರವಿಸುವಂಥ ವ್ಯಕ್ತಿ. ಯಾರ ಧಾರ್ಮಿಕ ಜನಸಾಮಾನ್ಯರ ಕಷ್ಟಗಳಿಗೆ ಕಿವಿಯಾಗಿ ಆಲಿಸಬೇಕು ಹಾಗೂ ಅವುಗಳ ಪರಿಹಾರಕ್ಕೆ ದುಡಿಬೇಕು ಅಂತ ವಿಜಯ್ ತೋರಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಇಷ್ಟೆಲ್ಲ ಕೆಲಸ ಮಾಡಿರುವಂಥ ವಿಜಯ್ ಧರ್ಮದ ವಿರೋಧ ಆಗಲು ಸಾಧ್ಯವೇ? ವಿಜಯ್ ಯಾವ ಧರ್ಮದ ವಿರೋಧಿನೂ ಅಲ್ಲ, ಯಾವ ಪಕ್ಷದ ವಿರೋಧಿನೂ ಸಹ ಅಲ್ಲ. ವಿಜಯ್ ತಮ್ಮ ಕೆಲಸವನ್ನು ಮಾತ್ರ ಶಿಸ್ತಿನಿಂದ ಪಾಲಿಸುತ್ತಿದ್ದಾರೆ. ಇದೆಲ್ಲವೂ ನನ್ನ ಅನಿಸಿಕೆ. ನಿಮಗೆ ಏನು ಅನಿಸುತ್ತಿದೆ CM ವಿಜಯರವರ ನಡೆನುಡಿಗಳ ಬಗ್ಗೆ ಹಾಗೂ ಅವರ ಕೆಲಸ ಕಾರ್ಯಗಳ ಬಗ್ಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.